Dear students, welcome back to Shumurthi's Academy YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು SSLC ಸೋಷಿಯಲ್ ಸೈನ್ಸ್ ಕನ್ನಡ ಮೀಡಿಯಂ ಈಗಾಗಲೇ ನಾನು ಚಾಪ್ಟರ್ ವೈಸು ಫಿಕ್ಸ್ಡ್ ಕ್ವಶನ್ಸ್ನ ಕೊಟ್ಟಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ, ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ರೀತಿಯಾಗಿ ನೀವು ಏನು ಸೆಕ್ಷನ್ ವೈಸ್ ಆಗಲಿ ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಈ ರೀತಿಯಾಗಿ ನೀವು ಸ್ಮಾರ್ಟ್ ಸ್ಟಡಿ ಮಾಡಿಕೊಂಡು ಓದೋದ್ರಿಂದ ಖಂಡಿತ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಎಲ್ಲೂ ಕೂಡ ನೀವು ಮಾರ್ಕ್ಸ್ನ ಕಳ್ಕೊಳ್ಳೋ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ನಾನು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಬೋತ್ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಅವ್ರಿಗೆ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಅಷ್ಟು ವೀಡಿಯೋಸಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನ ನೀವು ತುಂಬ ಚೆನ್ನಾಗಿ ಓದಿದರೆ ಖಂಡಿತ 70+ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಇವತ್ತಿನ ವಿಡಿಯೋದಲ್ಲಿ ನಾವು ವ್ಯತ್ಯಾಸಗಳದ್ದು ಕ್ವಶನ್ ಏನಿದೆ ಕಂಪ್ಲೀಟಾಗಿ ಆ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ನೀವಿಲ್ಲಿ ಗಮನಿಸ್ಬೋದು, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಇವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸನ ನಾವು ಬರಿಬೇಕಾಗತ್ತೆ. ಆಯಿತಾ? ಮೊದಲನೇದು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು. ಎಕ್ಸಾಮಲ್ಲಿ ಇದೇ ರೀತಿಯಾಗಿ ನೀವು ಕಾಲಮ್ನ ಹಾಕ್ಕೊಂಡು ಬರೀರಿ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅವರು 2 ಪಾಯಿಂಟ್ ಅಥವಾ 3 ಪಾಯಿಂಟ್ ಕೇಳಿದರೆ ನೀವು 3ಕ್ಕಿಂತ ಜಾಸ್ತಿ ಪಾಯಿಂಟು, 4ಕ್ಕಿಂತ ಜಾಸ್ತಿ ಪಾಯಿಂಟ್ನ ಬರಿಬೇಕಾಗತ್ತೆ. ಪಶ್ಚಿಮ ಕರಾವಳಿ ಮತ್ತು ದಕ್ಕನ್ ಪ್ರಸ್ಥಭೂಮಿಯು ಮಧ್ಯದಲ್ಲಿ ಚಾಚಿಕೊಂಡಿದೆ. ಇಲ್ಲಿ ಪೂರ್ವ ಕರಾವಳಿ ಮತ್ತು ದಕ್ಕನ್ ಪ್ರಸ್ಥಭೂಮಿಯು ಮಧ್ಯದಲ್ಲಿ ಚಾಚಿಕೊಂಡಿದೆ. ಇಲ್ಲಿ ಸೊ ಏನು ನಮಗೆ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತಂದರೆ, ನೆಕ್ಸ್ಟು ತಪತಿ ನದಿ ಕಣಿವೆಯಿಂದ ಕನ್ಯಾಕುಮಾರಿ ಶಿಖರದವರೆಗೂ ಹರಡಿದೆ. ಇಲ್ಲಿ ತಪತಿ ನದಿ, ಆಯಿತಾ, ಇಲ್ಲಿ ಮಹಾನದಿ, ಆಯಿತಾ, ಮಹಾನದಿ ಕಣಿವೆಯಿಂದ ಕನ್ಯಾಕುಮಾರಿ ಶಿಖರದವರೆಗೆ ಹರಡಿದೆ. ಯಾವುದು ನದಿ ಗೊತ್ತಾಯಿತು. ನಿರಂತರವಾದ ಸರಣಿಗಳಾಗಿವೆ. ನಿರಂತರ, ಆಯಿತಾ. ಇಲ್ಲಿ ನದಿ ಕಣಿವೆಗಳಿಂದ ಅಂದರೆ ಸಪ್ರೇಟ್ ಮಾಡಲಾಗಿದೆ, ಆಯಿತಾ. ಇವು ಎತ್ತರವಾದ ಸರಣಿಗಳಾಗಿವೆ. ಇವು ಪಶ್ಚಿಮ ಘಟ್ಟಗಳಷ್ಟು ಎತ್ತರವಾಗಿಲ್ಲ. ಸೊ ನಾವು ಪೂರ್ವದ್ದು ಪಶ್ಚಿಮಕ್ಕೆ ಹೋಲಿಸಿದ್ರೆ ಅಷ್ಟು ಎತ್ತರ ಆಗಿಲ್ಲ ಅಂತ ಒಂದು ಡಿಫ್ರೆನ್ಸ್ನ ಬರಿಬೋದು. ಎತ್ತರವಾದ ಶಿಖರ ಆನೈ ಮಡಿ, ಅದು ಎಷ್ಟು ಕಿಲೋಮೀಟರ್ ಇದೆ, ಎಷ್ಟು ಮೀಟರ್ ಇದೆ? 2665 ಇದೆ. ಇಲ್ಲಿ ಎತ್ತರವಾದ ಶಿಖರ ಯಾವುದು? ಆರ್ಮಕೊಂಡ. ನೆಕ್ಸ್ಟ್ ಕ್ವಶನ್ನ ನಾವು ನೋಡ್ತಾ ಹೋಗೋಣ. ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರಿಗೂ ಏನು ವ್ಯತ್ಯಾಸ ಇದೆ ಅಂತ ನೋಡ್ತಾ ಹೋಗೋಣ. ಎಕ್ಸಾಮ್ನಲ್ಲಿ ಈ ಕ್ವಶನ್ನ ಕೇಳಿದರೆ ಈ ರೀತಿಯಾಗಿ ಮಧ್ಯಕ್ಕೊಂದು ಲೈನ್ ಹಾಕಿ ಸಂಘಟಿತ ಕೆಲಸಗಾರರು, ಅಸಂಘಟಿತ ಕೆಲಸಗಾರರು ಕಾನೂನು ಚೌಕಟ್ಟುಗಳಿಗೆ ಒಳಪಟ್ಟಿರುತ್ತಾರೆ. ಯಾರು? ಸಂಘಟಿತದವರು. ಅಸಂಘಟಿತವರು ಅಂದರೆ ಕಾನೂನು ಚೌಕಟ್ಟಿಗೆ ಒಳಪಟ್ಟಿರುವುದಿಲ್ಲ, ಆಯಿತಾ. ನೆಕ್ಸ್ಟು ಕೆಲಸದ ನಿಯಮಗಳು ಬರಹ ರೂಪದಲ್ಲಿರುತ್ತವೆ. ಇಲ್ಲಿ ಕೆಲಸದ ನಿಯಮಗಳು ರಿಟರ್ನಲ್ಲಿರುತ್ತೆ, ಆಯಿತಾ. ಇಲ್ಲಿ ಕೆಲಸದ ನಿಯಮಗಳು ಬರಹ ರೂಪದಲ್ಲಿ ಇರುವುದಿಲ್ಲ, ರಿಟರ್ನಲ್ಲಿ ಇರುವುದಿಲ್ಲ. ನಿಗದಿತ ವೇತನ ಇರುತ್ತದೆ, ಅಂದರೆ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ. ಇಲ್ಲಿ ನಿಗದಿತ ವೇತನ ಇರುವುದಿಲ್ಲ. ಇಲ್ಲಿ ಇವ್ರಿಗೆ, ಅಸಂಘಟಿತ ಅವರಿಗೆ ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಸ್ಯಾಲ್ರಿ ಇರೋದಿಲ್ಲ. ನಿಗದಿತ ಭತ್ಯೆ ಇರುತ್ತದೆ, ಇಲ್ಲಿ ಭತ್ಯೆ ಇರುವುದಿಲ್ಲ. ನಿವೃತ್ತಿ ವೇತನ ಸೌಲಭ್ಯ, ಸೊ ರಿಟೈರ್ಡ್ ಮೀನ್ಸ್ ಸರ್ವಿಸ್ ಮುಗಿದ್ಮೇಲೆ ರಿಟೈರ್ಮೆಂಟ್ ಏನಿರುತ್ತೆ ಅದರದ್ದು ಕೂಡ ಸರ್ವಿಸ್ ಇರುತ್ತೆ. ಇಲ್ಲಿ ನಿವೃತ್ತಿ ವೇತನ ಸೌಲಭ್ಯ ಇರೋದಿಲ್ಲ. ಸೊ ನೆಕ್ಸ್ಟ್ ರಿಟೈರ್ಮೆಂಟ್ ಆದಮೇಲೆ ಸ್ಯಾಲ್ರಿ ಬರುತ್ತಲ್ಲ, ಅದು ಇಲ್ಲಿ ಇರೋದಿಲ್ಲ. ವೈದ್ಯಕೀಯ ಸೌಲಭ್ಯ ಇವ್ರಿಗಿರುತ್ತೆ. ಅಸಂಘಟಿತವ್ರಿಗೆ ಯಾವುದೇ ರೀತಿಯಾದಂಥ ವೈದ್ಯಕೀಯ ಸೌಲಭ್ಯ ಇರೋದಿಲ್ಲ. ಉದ್ಯೋಗಕ್ಕೆ ಭದ್ರತೆ ಇರುತ್ತದೆ. ಇಲ್ಲಿ ಸಂಘಟಿತದಲ್ಲಿ ನಿಮ್ಮ ಒಂದು ಜಾಬ್ ಅಥವಾ ಏನು ಕೆಲಸ ಇದಕ್ಕೆ ಅದಕ್ಕೆ ಒಂದು ಏನು ಭದ್ರತೆ, ಒಂದು ಪ್ರೊಟೆಕ್ಷನ್ ಥರ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಉದ್ಯೋಗಕ್ಕೆ ಭದ್ರತೆ ಇರೋದಿಲ್ಲ, ಅಂದರೆ ಯಾವಾಗ ಬೇಕಾದರೂ ನಿಮ್ಮನ್ನು ಕೆಲಸದಿಂದ ತೆಗಿಬೋದು ಅನ್ನೋ ರೀತಿ ಇರುತ್ತೆ ಅಸಂಘಟಿತ ಕೆಲಸಗಾರರಿಗೆ. ಇಲ್ಲಿ ವಿಶೇಷ ಪರಿಣತಿ, ಕೌಶಲ್ಯ, ತರಬೇತಿ, ಅರ್ಹತೆಗಳಿಗೆ ಅವಕಾಶ ಇರುತ್ತೆ ಸಂಘಟಿತದಲ್ಲಿ. ಅಸಂಘಟಿತ ಕೆಲಸಗಾರರಲ್ಲಿ ವಿಶೇಷ ಪರಿಣತಿ, ಕೌಶಲ್ಯ, ತರಬೇತಿ, ಅರ್ಹತೆಗಳು ಅನಿವಾರ್ಯವಲ್ಲ. ಇಲ್ಲಿ ಯಾವುದೇ ರೀತಿಯಾದಂಥ ಕಂಪಲ್ಸರಿಗಳು ಅವ್ರಿಗೆ ಇರೋದಿಲ್ಲ. ಉದಾಹರಣೆ, ಇಲ್ಲಿ ಸಂಘಟಿತ ಕೆಲಸಗಾರರಿಗೆ ಯಾರ್ಯಾರು ಬರ್ತಾರೆ? ಶಿಕ್ಷಕರು, ಸೈನಿಕರು, ಪೊಲೀಸರು, ವೈದ್ಯರು, ಇವರೆಲ್ಲ ನಾವು ಸಂಘಟಿತ ಕೆಲಸಗಾರರು ಅಂತ ಹೇಳ್ಬೋದು. ಅದೇ ಇಲ್ಲಿ ನಮಗೆ ಅಸಂಘಟಿತ ಕೆಲಸಗಾರರಿಗೆ ಯಾರ್ಯಾರು ಬರ್ತಾರೆ? ಉದಾಹರಣೆ ನೋಡೋದಾದರೆ ಬೀದಿ ಬದಿಲಿ ವ್ಯಾಪಾರಸ್ಥರಿರ್ತಾರಲ್ಲ ಅವರು, ಕಟ್ಟಡ ಕಾರ್ಮಿಕರು, ಮನೆ ಕಟ್ಟುವಂಥವ್ರು ಕಾರ್ಮಿಕರು ಏನಿರ್ತಾರೆ ಅವರು, ವಾಹನ ರಿಪೇರಿಗಾರರು, ಆಮೇಲೆ ದರ್ಜಿಗಳು ಮುಂತಾದವರು ನಮಗೆ ಅಸಂಘಟಿತ ಕೆಲಸಗಾರರು ಆಗಿರ್ತಾರೆ.
ಆಯಿತಾ. ನೆಕ್ಸ್ಟ್ ಕ್ವಶನ್ ನಿಮಗೆ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ಏನು ಡಿಫ್ರೆನ್ಸ್ ಇದೆ ನೋಡ್ತಾ ಹೋಗೋಣ. ಒಬ್ಬ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದೆ ಇದು, ಆಯಿತಾ. ಪರ್ಸ್ನಲ್ ಅಂತ ಹೇಳ್ಬೋದು ನಾವು, ಸಾರ್ವಜನಿಕ ಅಂದರೆ ಪಬ್ಲಿಕ್ ಅಂತ ಹೇಳ್ತೀವಿ. ಸರ್ಕಾರದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ನಾವು ವ್ಯಕ್ತಿಗಳು ಮೊದಲು ಆದಾಯವನ್ನು ಅಂದಾಜು ಮಾಡಿ ನಂತರ ಅದಕ್ಕೆ ಅನುಗುಣವಾಗಿ ವೆಚ್ಚ ಮಾಡುತ್ತಾರೆ. ಇಲ್ಲಿ ಸರ್ಕಾರವು ಮೊದಲು ವೆಚ್ಚವನ್ನು ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಆದಾಯವನ್ನು ಹೊಂದಿಸುತ್ತಾರೆ. 3ನೇ ಪಾಯಿಂಟು, ವೈಯಕ್ತಿಕ ವ್ಯವಹಾರಗಳನ್ನು ಆದಷ್ಟು ಗೌಪ್ಯವಾಗಿ ಇಡಲಾಗುತ್ತದೆ. ಸರ್ಕಾರದ ವ್ಯವಹಾರಗಳನ್ನು ಶಾಸನ ಸಭೆಗಳಲ್ಲಿ ಚರ್ಚೆ ಮಾಡಿ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲಾಗುತ್ತದೆ. ವ್ಯಕ್ತಿ ಅಥವಾ ಕುಟುಂಬದ ಉಳಿತಾಯ ಮಾಡಿದರೆ ಅದು ಅವರ ಪ್ರಗತಿಗೆ ಪೂರಕ. ಸರ್ಕಾರವು ಉಳಿತಾಯ ಮಾಡಿದರೆ ಅಭಿವೃದ್ಧಿಯ ಪ್ರಗತಿ ಕುಂಠಿತಗೊಳ್ಳುತ್ತದೆ. ಆದ್ದರಿಂದ ಆದಾಯಕ್ಕಿಂತ ಹೆಚ್ಚಿನ ವೆಚ್ಚವನ್ನು ಅಭಿವೃದ್ಧಿಗಾಗಿ ಬಳಸಲಾಗುತ್ತದೆ. ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಜಮೀನ್ದಾರು ಪದ್ಧತಿ, ರೈತವಾರಿ ಪದ್ಧತಿ. ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ನೋಟ್ಸಲ್ಲಿ ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ನೋಡಿಕೊಂಡು ಅಥವಾ ಒಂದು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಬರೆದು ಪ್ರಾಕ್ಟೀಸ್ ಮಾಡಿ, ಇಲ್ಲ ಓದಿ, ಆಯಿತಾ. ನೆಕ್ಸ್ಟು ಅಂಡೋಮಾನ್ ನಿಕೋಬಾರು, ಅದಕ್ಕೆ ದ್ವೀಪಗಳು, ಲಕ್ಷದ್ವೀಪಗಳು, ಅವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದು ಕೂಡ ಕೇಳ್ತಾರೆ. ನೆಕ್ಸ್ಟು ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು, ಇದು ಕೂಡ ಇಂಪಾರ್ಟೆಂಟ್ ಆಗಿದೆ. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಕ್ವಶನ್ಗಳು ನಿಮಗೆ ಸಂಪೂರ್ಣವಾದಂಥ ವ್ಯತ್ಯಾಸವನ್ನು ತಿಳಿಸಿ ಅಂತ ಇರೋದು, ಆಯಿತಾ. ಇಷ್ಟನ್ನು ಕೂಡ ತುಂಬ ಚೆನ್ನಾಗಿ ಓದ್ಕೊಳ್ಳಿ, ಬಂದೇ ಬರುತ್ತೆ. ಜಂಬಿಟ್ಟಿಗೆಯ ಮಣ್ಣು ಮತ್ತು ಮರುಭೂಮಿ ಮಣ್ಣು, ಮ್ಯಾಂಗ್ರೋವ್ ಅರಣ್ಯ ಮತ್ತು ಮರುಭೂಮಿ ಅರಣ್ಯ, ಇದ್ರದ್ದು ಡಿಫ್ರೆನ್ಸ್ನ ಕೇಳ್ತಾರೆ. ನೆಕ್ಸ್ಟು ಸ್ಥಳಾಂತರ ಬೇಸಾಯ, ಸ್ಥಿರ ಬೇಸಾಯ, ಏನು ವ್ಯತ್ಯಾಸ ಇದೆ ಬರಿಬೇಕು. ಮುಂಗಾರು ಮಳೆ ಋತು, ಹಿಂಗಾರು ಮಳೆ ಋತು, ಇದು ಮುಂಗಾರು ಹಿಂಗಾರಿಗೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನೀಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ, ಅದಕ್ಕೆ ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಒಂದು 5 ಪಾಯಿಂಟ್ಸ್ನ ನೀವು ಕಲ್ತ್ಕೊಂಡ್ರೆ ಸಾಕಾಗುತ್ತೆ. ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆ, ಅದಕ್ಕೆ ಏನು ವ್ಯತ್ಯಾಸ ಇದೆ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟು ಆವರ್ತ ಠೇವಣಿ ಖಾತೆ, ನಿಶ್ಚಿತ ಠೇವಣಿ ಖಾತೆ. ಇಷ್ಟನ್ನ ನೀವು ಸಂಪೂರ್ಣವಾಗಿ ಓದ್ಕೊಂಡ್ರೆ ಖಂಡಿತ ನೀವು ಏನು ಸಮಾಜ ವಿಜ್ಞಾನದಲ್ಲಿ ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಯಾರು 80/80 ಸ್ಕೋರ್ ಮಾಡಬೇಕು ಅಂತ ಇದ್ದೀರಾ, ನಾನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಷ್ಟು ವೀಡಿಯೋಸ್ನ ನೀವು ಓದ್ಕೊಂಡ್ರೆ ಖಂಡಿತ 80/80ನ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಅನುಕೂಲ ಆಯಿತು ಅನ್ಕೋತೀನಿ, ಯೂಸ್ ಆಯಿತು ಅನ್ಕೋತೀನಿ. ಯೂಸ್ ಆಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ಗೆ ಸಪೋರ್ಟ್ ಮಾಡಿದ್ದೀರಾ ಮೀನ್ಸ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.